25 ವರ್ಷ ಆಯಿತು. ಈ KM ಪಾಲಾಕ್ಷ ಪ್ರಿಯಪಟ್ನ ಎಂಬುವರಿಗೆ ಜಮೀನು ಆಧಾರ ಮಾಡಿಬಿಟ್ಟು. ಏನು ಆಧಾರ ಮಾಡಿದ್ರಿ? 4 ಎಕರೆ ಜಮೀನ ಆಧಾರ ಮಾಡಿದ್ರು. ನಮಗೆ ಓದಕ್ಕೆ ಬರೆಯೋಕ್ಕೆ ಗೊತ್ತಿತ್ತಿಲ್ಲ. ಇವರು ಒಂದು ಸೈನ್ ಹಾಕು ಅಂದರು. ಆಧಾರ ಅಂತ ಮಾಡಿಬಿಟ್ಟು ರಿಜಿಸ್ಟ್ರೇ ಮಾಡಿಸ್ಕೊಂಡ್ರು. ರಿಜಿಸ್ಟ್ರ್ ಮಾಡಿಸ್ಕೊಂಡ್ಮೇಲೆ ಈ ಥರ ಮಾಡಿಸ್ಕೊಂಡು ನಾವು ಬದುಕಕ್ಕೆ ಆಯ್ತಾ ಇಲ್ಲ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕಾನೂನು ಪ್ರಕಾರ ನಮಗೆ ನ್ಯಾಯ ದೊರಕಿ ನಮ್ಮ ಹಿಂಸರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾಗೇಗೌಡ, ರಾಮೇಗೌಡನ ಮಗ ನಾಗೇಗೌಡ ಜಮೀನು ಆಧಾರ ಮಾಡಿಬಿಟ್ಟು. ಏನು ಆಧಾರ ಮಾಡಿದ್ರಿ? 4 ಎಕರೆ ಜಮೀನ ಆಧಾರ ಮಾಡ್ದು ವಾಪಸ್ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅವತ್ತಿಂದ ಜಮೀನಲ್ಲಿ ನಮ್ಮ ಸ್ವಾಧೀನದೆಲ್ಲ ತಗೊಂಡು ನಾವೇ ಬೆಳೆ ಮಾಡಿಕೊಂಡು 2017 ಇಸ್ವಿಲಿ ಏನಕ್ಕೆ ನಿಮಗೆ ಗಲಾಟೆ ಆಗಿರೋದು? ಜಮೀನು ಕೊಡಬೇಡ ನೀವು ಅಂತ ಪಾಲಾಕ್ಷನ್ ಜಮೀನಿದು, ಈ ಜಮೀನು ಕೊಡಬೇಡ ಅಂತ ಸಾಲಕ್ಕೆ ನಾವು ಸಾಲಕ್ಕೋಸ್ಕರ ನಾವು ಪಾಲಾಕ್ಷನ್ ಮಾಡಿ ನಾವು ಎಷ್ಟಕ್ಕೆ ಸಾಲ ಕೊಡಬೇಕಾಗಿತ್ತು? 1 ಲಕ್ಷ ನಾವು ಇಸ್ಕೊಂಡಿರೋದು. ಜಮೀನು ಮೋಸವಾಗಿ ನಮ್ಮ ಹೆಸರು ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡು. ಯಾರು ಖಾತೆ ಮಾಡಿಸ್ಕೊಂಡ್ರಿ? ಪಾಲಾಕ್ಷ ಜಮೀನು ಈಗ ನಾವು ಅವಾಗಿಂದ ನಾವೇ ಮಾಡ್ಕೊಂಡು ಬಂದಿರೋದು. ಜಮೀನು ಈಗ ಕೊಡಬೇಡ ಜಮೀನಿಗೆ, ನಂದು ಜಮೀನು. ಕೋರ್ಟಲ್ಲಿ ಕೇಸು ನಡೀತಾ ಇದ್ದೆ ಪಾಲಾಕ್ಷ ಅಂದ್ರೆ ಕೂಡ್ತಾ ಇಲ್ಲ ನಮ್ಮನ್ನ. ನಾನು ಹೋಗಿ ಜಮೀನು ಕೆಲಸ ಮಾಡ್ಬೇಕಾದ್ರೆ ಈ ಥರ ಬಂದು ಈಗೆಲ್ಲ ಹೊಡೆದು ನನಗೆ ಕೊಲೆನೇ ಮಾಡ್ತೀನಿ, ಪಾಲಾಕ್ಷ ಕೊಲೆ ನೋಡ್ರಿ ಬಾ ಅಂತ ಕೇಳೋರು ಅಂತ ಈ ಥರ ಎಲ್ಲ ಹೊಡೆದು ಇಲ್ಲ. ಈಗ ನಿಮಗೂ ವಾದ ಇರೋದು ನಿಮಗೂ ಮತ್ತೆ ಪಾಲಾಕ್ಷ ಇರುತ್ತೆ. ಬೇರೆಯವ್ರು ಯಾರು? ಅದು ಏನು ಹೆಸರೇನು ಅವ್ರದ್ದು? ನಾಗೇಗೌಡ. ಏನಕ್ಕೆ ಬರ್ತಾರೆ ಅವರು? ರಾಮೇಗೌಡ ಮಗ ನಾಗೇಗೌಡ. ಏನಕ್ಕೆ ಗಲಾಟೆಗೆ ಬರ್ತಾರೆ ಅವರು? ಅವ್ರು ಗಲಾಟೆಗೆ ಪಾಲಾಕ್ಷ ಕಳಿಸ್ತಾರೆ ಸರ್. ಜಮೀನು ಕೂಡಬೇಡ, ಜಮೀನು ಕೂಡಬೇಡ, ಅವ್ರನ್ನ ಅವ್ರ ಜಮೀನಲ್ಲಿ ಕೆಲಸ ಮಾಡಕ್ಕೆ ಕೊಡಬೇಡ, ಕೊಲೆ ಮಾಡಿ ನಾನು ಎತ್ಕೊಂಡ್ಬಿಡ್ತೀನಿ ನಿನ್ನ ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಿಸ್ತಾರೆ. ಸುಪಾರಿ ಕೊಟ್ಟಂಗೆ ಸುಪಾರಿ ಕೊಟ್ಟಂಗೆ ಎಲ್ಲ ಒದ್ದಿ ನನಗೆ ಕೆಳಗಡೆ ಬಿದ್ದೋದಾಗ ನಾನು ತಾಲಿಗೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟೆ. ಕಿತ್ಕೊಂಡು ಹೋಗ್ಬಿಟ್ಟು ಫುಲ್ಲು ಎದೆ ಮೇಲೆಲ್ಲ ಕಾಲ್ಗಳಿಗೆ ತುಳಿದು ಎಲ್ಲ ಇದು ಮಾಡಿಬಿಟ್ಟು ನಾನು ಯಾರ ತಪ್ಪಿದ್ದೋದೆ. ಬಿದ್ದೋದ್ಮೇಲೆ ನನಗೆ ಇನ್ನೂ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಬರೋದಕ್ಕೆ ನನಗೆ ಗೊತ್ತಿಲ್ಲ. ಏನು ಕೆಲಸ ಮಾಡ್ತಾರೆ ನಾಗೇಗೌಡ? ಅವ್ರ ಜಮೀನು ಕೆಲಸ ಮಾಡ್ತಾರೆ. ಅವ್ರ ಜಮೀನು ನಮ್ಮ ಜಮೀನಿಗೆ ಬಂದು ನನಗೆ ಈ ಥರ ಅಲ್ಲೆಲ್ಲ ಇವರು ನಮಗೆ ಭಾರಿ ಹಿಂಸೆ ಕೊಡಕ್ಕೆ. ಯಾರು ಸರ್? ಪಾಲಾಕ್ಷ ಅವರು. ಪಾಲಾಕ್ಷ ಈ ನಾಗೇಗೌಡ ಇಬ್ಬರು ಸೇರಿ ಹಿಂಸೆ ಕೊಡೋಕ್ಕಾದ್ರು ನಮಗೆ. ನಾವು ಆತ್ಮಹತ್ಯೆ ಪ್ರಯತ್ನ ಎಲ್ಲ ಮಾಡಿದ್ವಿ. ನಮಗೆ ಬದುಕಕ್ಕೆ ನೆಮ್ಮದಿ ಕೊಡ್ತಾ ಇಲ್ಲ. ಅವರು ಅರ್ಕ ಕೊಡ್ತಾ ಇದ್ದಾರೆ. ಅಷ್ಟೊಂದು ಅರ್ಕ. 1 ವರ್ಷಕ್ಕೆ 60,000 ರೂಪಾಯಿ ಬಡ್ಡಿ, ಹಂಗೆ 1 ಲಕ್ಷಕ್ಕೆ 25 ವರ್ಷದಿಂದ ಕಟ್ಕೊಂಡ್ಬಂದಿದ್ದೀವಿ ಬಡ್ಡಿನ. ಅವರು ಮೀಟ್ರ್ ಬಡ್ಡಿ ಯಾವಾರ್ದು. ನಮ್ಮ ಪಕ್ಕನ ಒಂದು ಜಮೀನು ಅದೇ ಥರ ಬಡ್ಡಿ ಯಾವಾರ್ದೆಯ, ಅದನ್ನು ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ತೀರ್ಮಾನ ಆಯಿತು. ಎಷ್ಟಕ್ಕೆ ಬಡ್ಡಿ ಮಾಡಿದ್ದು? ಬಡ್ಡಿ 5 ರೂಪಾಯಿ ಬಡ್ಡಿಲಿ ಯಾವಾಗ 5 ರೂಪಾಯಿ ಬಡ್ಡಿ ತಿಂಗಳಿಗೆ 105 ರೂಪಾಯಿ. ನಾವು 1 ಲಕ್ಷಕ್ಕೆ 60,000 ಬಡ್ಡಿ ಕಟ್ಟಿ. ಏನಂತ ಮಾತುಕತೆ ಆಗಿತ್ತು ಬಡ್ಡಿ ವ್ಯವಹಾರದಲ್ಲಿ? ಬಡ್ಡಿ ವ್ಯವಹಾರದಲ್ಲಿ ನಮ್ಮ ವ್ಯವಹಾರ ತೀರೋದ್ಮೇಲೆ ನಿಮ್ಮ ಜಮೀನು ವಾಪಸ್ ಬರ್ಕೊಡ್ತೀವಿ ಅಂತ ಭೋಗ್ಯಕ್ಕೆ ಇಟ್ಟಿದ್ರ? ಹಾಂ, ಇದು ಆಧಾರ, ದುಡ್ಡಿಗೆ ಆಧಾರ ಮಾಡಿದ್ದು. ಕೊನೆಗೆ ಅವರು ಆಧಾರ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಓದಕ್ಕೆ ಬರಲ್ಲ ಸರ್, ನಾವು ಬರೀ ಮಾಡೋದಷ್ಟೇ. ಆಮೇಲೆ ಏನು ಮಾಡೋದು, ತೀರ್ಮಾನ ಮಾಡ್ಬೇಕಾದ್ರೆ ಕೊನೆಗೆ ಬರ್ಕೊಡ್ತೀನಿ ನಿಮ್ಮ ಜಮೀನ ಅಂತ ಒಪ್ಕೊಂಡು 14ನೇ ತಾರೀಕು ಒಂದು ಡೇಟ್ ಫಿಕ್ಸ್ ಮಾಡ್ದು. ಡೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಆ ಡೇಟ್ ದಿವಸ ನಾವೆಲ್ಲ ಗ್ರಾಮಸ್ಥರು ಇಡೀ ಬಂದು ಪ್ಲೇಸಿಂದ ಅವ್ರು ಬರ್ತಾರೆ ಅಂತವ. ಬರ್ಬೇಕಾದ್ರೆ ಅವರು ಬರಲಿಲ್ಲ. ಕೋರ್ಟಿಂದ ನಮಗೆ ನೋಟಿಸ್ ಅವರು ಕೋರ್ಟ್ಗೆ ಹೋದ್ರು. ಜಮೀನು ಕೋರ್ಟ್ಗೆ ಹೋದ್ಮೇಲೆ ನಾವು ಜಮೀನಲ್ಲಿ ನಾವು ವಾಸ ಇದ್ದೀವಿ, ಎಲ್ಲ ಮಾಡಿಕೊಂಡು ಅಲ್ಲೇ ಇದ್ದೀವಿ. ಜಮೀನು ನೋಡಿ ಗ್ರಾಮ BR ಕಾವಲು ಗ್ರಾಮ ಇಡೀ ಕೇಳ್ಕೊಳ್ಳಿ. ಗ್ರಾಮಸ್ಥರು ನಮ್ಮ ಹೇಳಿಕೆ ಬೇಡಿ, ಗ್ರಾಮಸ್ಥರು ಹೇಳಿಕೆ ತಗೊಳ್ಳಿ. ನಮಗೆ ಮಾಡಿ ಇವತ್ತು ನೆನ್ನೆ ನಮ್ಮ ಹೆಂಗಸರು, ನಾನು ಊರಲ್ಲಿಲ್ಲ, ಹೊರಗಡೆ ಇದ್ದೆ, 3 ದಿವಸ ಹೋಗಿ ನಮ್ಮ ಹೆಂಗಸರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾಗೇಗೌಡ, ರಾಮೇಗೌಡರ ಮಗ ನಾಗೇಗೌಡ ಎಂಬುವನು 4 ಗಂಟೆಗೆ ಹೋಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೆಂಗಸರಿಗೆ ಮಾನಭಂಗ ಮಾಡಿ, ಬಟ್ಟೆ ಎಲ್ಲ ಹತ್ತಿ, ಎದೆಗುಡಿಗೆಲ್ಲ ಒತ್ತಿ, ನೆಟ್ರೆ ಹಿಡಿದು
ಸಿಕ್ಕಾಬಟ್ಟೆ ನರಹಿಂಸೆ ಕೊಟ್ಟು ನಿನ್ನ ಕೊಲೆ ಮಾಡ್ತೀನಿ. ಪಾಲಾಕ್ಸ್ ಅವರು ಕೊಲೆ ಮಾಡಿ ಹೇಳಿದ್ದಾರೆ, ನೀನು ತೆಗೆದಾಕು ಹೊಲದಿಂದ ಕತ್ತರಿಸಾಕ್ಬಿಟ್ಬಾ, ಅವ್ರನ್ನ ಸಾಯಿಸ್ಬಿಟ್ಬಾ, ನನಗೆ ಎದ್ಕೋತೀನಿ ಅಂತ ಹೇಳವ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗಸ್ರ ಹೀನಾಮಾನ ಬೋಧಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ. ನಮಗೆ ವಿಷಯ ಗೊತ್ತಿಲ್ಲ. ನಮ್ಮ ಗ್ರಾಮಸ್ಥರೇ ಆಂಬ್ಯುಲೆನ್ಸ್ ಮಾಡಿಕೊಂಡು ಇಲ್ಲಿ ತಗೊಬಂದು ಆಗ ವಿಷಯ ಗೊತ್ತಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ, ಊರಿಗೆ ಹೋಗಿಲ್ಲ ಅಂತ ನಾನು. ಇದು ನಮಗೆ ಭಾರಿ ನೋವಾಗಿದೆ ಸರ್. ಈ ನೋವಿನಿಂದ ನಾವು ಬಚಾವಾಗಲಿ ಅಂತ ನಾವು ಕುಟುಂಬನೇ ಆತ್ಮಹತ್ಯೆ ಮಾಡ್ತೀವಿ. ಕುಟುಂಬನೇ ಇರಲ್ಲ, ನಾವು ಆ ಜಮೀನಲ್ಲಿ ಕುಟುಂಬನೇ ಆತ್ಮಹತ್ಯೆ ಮಾಡ್ತೀವಿ. ನಾವಿರೋಕ್ಕಾಯ್ತಾ ಇಲ್ಲ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ. ಪಾಲಾಕ್ಷ, KM ಪಾಲಾಕ್ಷ ಪಿರಿಯಾಪಟ್ಟಣ, ರಾಮೇಗೌಡ ಮಗ ನಾಗೇಗೌಡ, ಅವ್ರ ಮಕ್ಕಳು, ನಾಗೇಗೌಡನ ಮಕ್ಕಳು, ಹೆಂಡತಿ, ಇವರೆಲ್ಲ ಸೇರ್ಕೊಬಿಟ್ಟು ಅವ್ರ ಮಾತಾ ಕೇಳಿ ನಮಗೆ ಭಾರಿ ಹಿಂಸೆ ಕೊಡ್ತಾರೆ. ನಾವು ಬದುಕಕ್ಕೆ ಆಯ್ತಾ ಇಲ್ಲ. ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಕಾನೂನು ಪ್ರಕಾರ ನಮಗೆ ನ್ಯಾಯ ತೋರಿಸ್ಬೇಕು. ನಾವು ಕಾನೂನು ಕೇಳ್ತಾ ಇದ್ದೀವಿ. ಕೋರ್ಟ್ ಕೇಸಿದೆ, ಜಮೀನಿಗೆ ತೊಂದರೆ ಕೊಡ್ತಾ ಇದ್ದೀವಿ. ಏನು ಮಾಡೋದು ಸರ್? ನಾವು ಯಾವ ರೀತಿ ಬದುಕೋದು? ನಾವು ಜಮೀನಲ್ಲಿ ನಮ್ಮ ಕುಟುಂಬ ಮೇಲೆ ಆತ್ಮಹತ್ಯೆ ಮಾಡ್ಕೊಡ್ತೀವಿ? ಇರಲ್ಲ. ಈ ಥರ ಹಿಂಸೆ ಇರಲ್ಲ ಸರ್. ಒಬ್ಬ ಹೆಂಗಸು ಸತ್ತೋಗ್ಬಿಟ್ಟು ಸತ್ತೋಗಕ್ಕಾಗವಳೆ,